ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಈ ಬಿಸ್ನೆಸ್ ಮ್ಯಾನ್ ತನ್ನ ಖಜಾನೆಯಿಂದ ಹಣ ಬಿಸಾಕಿದರೆ ಸಾಕು, ಜೈಕಾರದಿಂದ ಜೈಕಾರ ಹಾಕಿ ಅದ್ದೂರಿ ಸ್ವಾಗತವನ್ನೇ ಮಾಡುತ್ತಾರೆ ಈ ಸಮಾಜದ ಪ್ರಜೆಗಳು. ಈ ಬದ್ರಿಯ ಬಿಸ್ನೆಸ್ ಏನೆಂದರೆ ನಂಬರ್ ದಂದ. ಅದೇನೆಂದರೆ ಕೇರಳದಿಂದ ಚಂದನ ವುಡ್ ಹಾಗೂ ಗಂಧದ ಮರವನ್ನು ಕರ್ನಾಟಕಕ್ಕೆ ತಂದು ಇಲ್ಲಿಂದ ಗೋವಾಕ್ಕೆ, ಗೋವಾದಿಂದ ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದಿಂದ ದುಬೈಗೆ ಟ್ರಾನ್ಸ್ಫರ್ ಮಾಡುವುದೇ ಈ ಬದ್ರಿಯ ಕರಾಳ ಕೈಚಳಕ. ಈ ಸಮಾಜದಲ್ಲಿ ನಮ್ಮಂತ ಗರ್ಭ ಶ್ರೀಮಂತರು, ಚಾಣಾಕ್ಷ ವ್ಯಕ್ತಿಗಳು ಬದುಕುವ ಬಗ್ಗೆ ಅದಕ್ಕೂ ಒಂದು ಉಪಾಯವಿದೆ. ಅದೇನೆಂದರೆ ವಸ್ತ್ರವೆಂಬ ಮಹದ್ವಾರವನ್ನು ಪ್ರವೇಶಿಸಿ ಅಧರ್ಮದ ಈ ಬದ್ರಿಯ ಭದ್ರಕೋಟೆಯನ್ನು ನಿರ್ಮಿಸಿ ಸತ್ಯವನ್ನು ಅಸತ್ಯದ ಮೇಲೆ ಸಿಂಹಾಸನವೇರಿ ಕುಳಿತುಕೊಳ್ಳುವುದೇ ಈ ಭಕ್ತಿಯ ಪ್ರಥಮ ಛಲ. ನಾನು ಇಲ್ಲಿವರೆಗೂ ಬರಲು ಕಾರಣವೇನೆಂದರೆ ಆ ಭೈರವನ ತಂಗಿ ತಾರಿಣಿ. ಏನು ನಿನ್ನ ಸೌಂದರ್ಯ, ಏನು ನಿನ್ನ ಉಡುಪು ವೈಯಾರ, ಏನು ನಿನ್ನ ಹಂಸದ ನಡುಗೆ. ತಾರಿಣಿ ಆ ನಿನ್ನ ಸೌಂದರ್ಯವನ್ನು ವರ್ಣಿಸಲು ನನ್ನ ಹತ್ತಿರ ಪದಗಳಿಲ್ಲ ತಾರಿಣಿ, ಪದಗಳಿಲ್ಲ. ನನಗೆ ನೀನ್ ಬೇಕು ತಾರಿಣಿ, ಬೇಕೇ ಬೇಕು. ಆದರೆ ಮದುವೆಯಾಗಿ ಸಂಸಾರ ಮಾಡಲು ಅಲ್ಲ ತಾರಿಣಿ, ಸಂಸಾರ ಮಾಡಲು ಅಲ್ಲ. ಒಂದೇ ಒಂದು ದಿನ ರಾತ್ರಿ ಮಂಚದ ಮೇಲೆ ನಿನ್ನ ದೇಹದ ಸುಖ ಉಂಡೆ ಒಂದು ವೇಳೆ ನೀನು ಇದಕ್ಕೆ ಒಪ್ಪದೆ ಹೋದರೆ ನಿನ್ನ ಸೌಂದರ್ಯದ ಅಂಗವನ್ನು ಕುಕ್ಕಿ ತಿನ್ನಲು ಕಾಮ ಪಿಶಾಚಾಗಿ ಈ ಭಯಾನಕ ಬದ್ರಿ ಬಂದೇ ಬರುತ್ತಾನೆ ತಾರಿಣಿ, ಬಂದೇ ಬರುತ್ತೇನೆ. ನಾನು ಯಾರು? ಬದ್ರಿ, ಭಯಾನಕ ಬದ್ರಿ. ಕೊಟ್ಟರೆ ವರ, ಇಟ್ಟರೆ ಶಾಪ.